ಕಾರ್ಮಿಕರು ಅಂದ್ರೆ ಕೂಲಿ ಕಾರ್ಮಿಕರಾಗಿರ್ಬೋದು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಅಥವಾ ಯಾವುದೇ ಅಸಂಘಟಿತ ವಲಯದ ಕಾರ್ಮಿಕರಾಗಿರ್ಬೋದು, ಅಂದ್ರೆ ಚಮ್ಮಾರರಾಗಿರೋದು, ಕಂಬಾರರಾಗಿರೋದು, ಬಡಗಿಯವರಾಗಿರ್ಬೋದು, ಹೀಗೆ ಅಸಂಘಟಿತ ವಲಯದಲ್ಲಿ ಎಷ್ಟು ಕಾರ್ಮಿಕರು ಬರ್ತಾರೆ, ಇವರ ಮದುವೆಗೆ ಸರ್ಕಾರ ಒಂದು ಪ್ರೋತ್ಸಾಹ ಧನವನ್ನು ಕೊಡುತ್ತೆ. ಅದು ಕೂಡ 60,000 ಪ್ರೋತ್ಸಾಹ ಧನವನ್ನು ಕೊಡುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಅವರು ಆನ್ಲೈನ್ ಅಲ್ಲಿ ಹೇಗೆ ಅಪ್ಲೈ ಮಾಡ್ಕೋಬಹುದು ಅಥವಾ ಆಫ್ಲೈನ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಕೋಬಹುದು, ಮನೆಯಲ್ಲಿ ಎಷ್ಟು ಮದುವೆಗೆ ಅವರಿಗೆ ಪ್ರೋತ್ಸಾಹ ಧನ ಸಿಗುತ್ತೆ, ಇದು ಕಾರ್ಮಿಕರಿಗೆ ಮಾತ್ರನಾ ಅಥವಾ ಕಾರ್ಮಿಕರ ಮನೆಯಲ್ಲಿ ಯಾರು ಮದುವೆ ಆದ್ರೂ ಕೂಡ ಅವರಿಗೂ ಸಿಗುತ್ತಾ, ಒಂದು ಮನೆಗೆ ಅಥವಾ ಒಂದು ಕುಟುಂಬಕ್ಕೆ ಎಷ್ಟು ಮದುವೆಗೆ ಈ ಪ್ರೋತ್ಸಾಹ ಧನ ಸಿಗುತ್ತೆ, ಹಾಗೆ ಈ 60,000 ಪ್ರೋತ್ಸಾಹ ಧನವನ್ನ ಪಡ್ಕೋಬೇಕು ಅಂತಂದ್ರೆ ಅವ್ರಿಗೆ ಏನೇನು ದಾಖಲಾತಿಗಳು ಬೇಕಾಗತ್ತೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ನೀಡ್ತೀನಿ. ಮೊದಲನೇದಾಗಿ ಯಾರ್ಯಾರು ಈ ಮದುವೆ ಸಹಾಯಧನವನ್ನ ಪಡ್ಕೋಬಹುದು ಅಂತ ನೋಡೋಣ. ಈ ಯೋಜನೆ ಜಾರಿಗೆ ಬಂದಿದ್ದು 2008 2009 ಜಾರಿಗೆ ಬಂದಿದೆ. ಆದರೆ ಸಾಕಷ್ಟು ಕಾರ್ಮಿಕರಿಗಾಗಿರ್ಬೋದು ಅಥವಾ ಸಾಕಷ್ಟು ಜನತೆಗಾಗಿರ್ಬೋದು ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ CM ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಕಾರ್ಮಿಕ ಮಂತ್ರಿಯಾದ ಸಚಿವ ಸಂತೋಷ್ ಲಾಡ್ ಅವರು ಇದು ಹೆಚ್ಚೆಚ್ಚು ಕಾರ್ಮಿಕರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಅದ್ರ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಯಾಕೆ ಅಂತಂದ್ರೆ ಅವರು ಡಿಜಿಟಲಿ ಪ್ರೆಸೆನ್ಸ್ ಇರಲ್ಲ, ಅಂದ್ರೆ ನಮ್ಮ ತರ ಜಾಸ್ತಿಯಾಗಿ ಮೊಬೈಲ್ ಅನ್ನ ಯೂಸ್ ಮಾಡಲ್ಲ ಅವರು, ಹಾಗೆ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ನೀವು ನಿಮ್ಮ ಹತ್ರದಲ್ಲಿ ಯಾರೋ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಹತ್ರದಲ್ಲಿ ಯಾವುದೇ ಕಾರ್ಮಿಕರಿದ್ರೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿ. ಹೇಗೆ ಮಾಹಿತಿಯನ್ನ ನೀಡಬಹುದು? ನಾನೀಗ ಮಾಡಿರುವಂತಹ ವಿಡಿಯೋನ ಅವರಿಗೆ ಶೇರ್ ಮಾಡಿದ್ರೆ ಖಂಡಿತವಾಗಿ ಅವರಿಗೆ ಮಾಹಿತಿ ಸಿಗುತ್ತೆ. ಮೊದಲನೇದಾಗಿ ನೀವು ಲೇಬರ್ ಕಾರ್ಡ್ ಅನ್ನ ಹೊಂದಿರಲೇಬೇಕಾಗಿರುತ್ತೆ, ಅಂದ್ರೆ ನೀವು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾವಣಿ ಆಗಿರ್ಬೇಕಾಗತ್ತೆ. ಹಾಗೆ ಮದುವೆ ಆದ ದಿನದಿಂದ, ಅಂದ್ರೆ ಯಾವ ಡೇಟಿಗೆ ನೀವು ಮದುವೆ ಆಗ್ತೀರಾ ಆ ದಿನಾಂಕದಿಂದ 1 ವರ್ಷದ ಮೊದಲೇ ನೀವು ಕಾರ್ಮಿಕ ಕಾರ್ಡ್ ಅನ್ನ ಹೊಂದಿರಬೇಕಾಗತ್ತೆ. ಇದು ಕಡ್ಡಾಯವಾಗಿರುತ್ತೆ. ಹಾಗೆ ನಿಮ್ಮ ಮದುವೆ ಆದ 6 ತಿಂಗಳ ನಂತರ ನೀವು ಈ ಸಹಾಯಧನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ನೀವು ಕಡ್ಡಾಯವಾಗಿ ಕರ್ನಾಟಕದ ಕಾರ್ಮಿಕರೇ ಆಗಿರ್ಬೇಕು. ಅಂದ್ರೆ ಇದು ಕರ್ನಾಟಕ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಕರ್ನಾಟಕದ ಕಾರ್ಮಿಕರಿಗೆ ಮಾತ್ರ ಅನ್ವಯ ಆಗುತ್ತೆ. ಹಾಗಾದ್ರೆ ಈ ಪ್ರೋತ್ಸಾಹ ಧನದಲ್ಲಿ ಏನೇನ್ ಬೆನಿಫಿಟ್ಸ್ ಇರುತ್ತೆ ನಿಮ್ಗೆ? ಯಾರೇ ಕಾರ್ಮಿಕ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿರುವಂತಹ ಕಾರ್ಮಿಕರು ತಮ್ಮ ಮದುವೆಗೆ ಈ ಒಂದು 60,000 ಸಹಾಯಧನವನ್ನ ಪಡೆದುಕೊಳ್ಬಹುದು. ಹಾಗೆ ಕಾರ್ಮಿಕ ಅವನ ಮದುವೆಗೆ ಪಡ್ಕೊಳ್ಬಹುದು ಸಹಾಯಧನವನ್ನ, ಅಥವಾ ಅವನ 2 ಮಕ್ಕಳ ಮದುವೆಗೂ ಕೂಡ ಪಡ್ಕೋಬಹುದು. ಒಂದು ಕುಟುಂಬದ 2 ಮದುವೆಗಷ್ಟೇ ಈ ಸಹಾಯಧನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಒಂದು ಮನೆಯಲ್ಲಿ ಈಗ ನಾನ್ ಕಾರ್ಮಿಕ ಆಗಿದ್ರೆ, ಸೊ ನಾನು ನನ್ನ 2 ಮಕ್ಕಳಿಗೆ ಅಥವಾ ನನ್ನ ಮದುವೆಗೆ, ನನ್ನ ಒಂದು ಮಗನ ಮದುವೆಗೆ ಅಥವಾ ನನ್ನ ಮಗಳ ಮದುವೆಗೆ ಈ ಒಂದು ಸಹಾಯಧನವನ್ನ ಪಡ್ಕೋಬಹುದು. ಸೊ ಅದಕ್ಕಿಂತ ಜಾಸ್ತಿ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. ಹಾಗಾದ್ರೆ ನಿಮ್ಗೆ ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ಗಳು ಬೇಕಾಗಬಹುದು? ಈಗ ಸ್ಕ್ರೀನ್ ಮೇಲೆ ಬರ್ತಿರೋದನ್ನ ನೋಟ್ ಮಾಡ್ಕೊಳ್ಳಿ. ಮಂಡಳಿ ನೀಡಿದಂತಹ ಗುರುತಿನ ಚೀಟಿ, ಉದ್ಯೋಗ ದೃಢೀಕರಣ ಪತ್ರ, ಬ್ಯಾಂಕ್ ಖಾತೆಯ ವಿವರ, ವಿವಾಹ ನೋಂದಣಿ ಪತ್ರ ಅಂದ್ರೆ ಮ್ಯಾರೇಜ್ ರಿಜಿಸ್ಟರ್ ಆಗಿರ್ಬೇಕು, ಸೊ ಆ ನೋಂದಣಿ ಪತ್ರ ಬೇಕಾಗುತ್ತೆ. ಮದುವೆ ಆಮಂತ್ರಣ ಪತ್ರ ಅಂದ್ರೆ ಮದುವೆಗೆ ನೀವು ಆಮಂತ್ರಿಸ್ತಿರಲ್ಲ, ನಿಮ್ಮ ಮದುವೆ ಇನ್ವಿಟೇಷನ್, ಅದು ಕೂಡ ಒಂದು ಕಾಪಿ ಬೇಕಾಗುತ್ತೆ. ರೇಷನ್ ಕಾರ್ಡ್ ಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗಿರುತ್ತೆ. ಈಗ ಈ ಪ್ರೋತ್ಸಾಹ ಧನವನ್ನು ನೀವು ಪಡ್ಕೋಬೇಕು ಅಂತಂದ್ರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಾಗತ್ತೆ? ಮೊದಲನೇದಾಗಿ ನೀವು ಆನ್ಲೈನ್ ಅಲ್ಲೂ ಕೂಡ ಅಪ್ಲೈ ಮಾಡಬಹುದು, ಆಫ್ಲೈನ್ ಅಲ್ಲೂ ಕೂಡ ಅಪ್ಲೈ ಮಾಡಬಹುದು. ಈಗ ಆಫ್ಲೈನ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದ್ರೆ ನಾನೀಗ ಹೇಳಿರುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನು ತಗೊಂಡು, ಸೊ ನಿಮ್ಮ ಹತ್ತಿರದ ಜಿಲ್ಲಾ ಕಾರ್ಮಿಕ ಇಲಾಖೆ ಕಚೇರಿ ಏನಿರುತ್ತೆ ಅಲ್ಲಿ ಹೋಗಿ ಆ ಅರ್ಜಿಯನ್ನ ಭರ್ತಿ ಮಾಡಿ ಅಲ್ಲಿ ಅದನ್ನ ಅಪ್ಲೈ ಮಾಡಬಹುದು. ಹಾಗೆ ಆನ್ಲೈನ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಈಗ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಲಿಂಕ್ ಅನ್ನ ಉಪಯೋಗಿಸಿ ಈ ಲಿಂಕ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಡೀಟೇಲ್ಸ್ ಗಳನ್ನ ಫಿಲ್ ಮಾಡಿ ಅದನ್ನ ಅಪ್ಲೈ ಮಾಡಬಹುದು. ಹಾಗೆ ಎಲ್ಲಾ ದಾಖಲಾತಿಗಳನ್ನ ನೀವು ಒಂದು PDF ತಗೊಂಡು ಆ PDF ಅನ್ನ ಲಗತ್ತಿಸಬೇಕಾಗತ್ತೆ. ಸಾಕಷ್ಟು ಕಾರ್ಮಿಕರಿಗೆ ಏನಾಗುತ್ತಪ್ಪ ಅಂತಂದ್ರೆ ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ತಿಳಿದವ್ರ ಹತ್ರ ಅಥವಾ CSC ಸೆಂಟರ್ ಏನಿರುತ್ತೆ, ನಿಮ್ಮ ಹತ್ತಿರದ CSC ಸೆಂಟರ್, ಅಲ್ಲಿ ಹೋಗಿ ಅವರ ಸಹಾಯದಿಂದ ಅಪ್ಲೈ ಮಾಡೋದು ಉತ್ತಮ. ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾರು ಸ್ವಲ್ಪ ಮೊಬೈಲ್ ಯೂಸ್ ಮಾಡೋರು ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡೋರು ಗೊತ್ತಿದ್ರೆ ಅವ್ರ ಹತ್ರ ಹೋಗಿ ಅದನ್ನ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ಕೂಡ ಅಪ್ಲೈ ಮಾಡಬೇಕಾದ್ರೆ ನಾನು ಹೇಳಿರುವಂತಹ ಎಲ್ಲಾ ದಾಖಲಾತಿಗಳ PDF ಫೈಲ್ ಅನ್ನ ನೀವು ತಗೊಂಡಿರ್ಬೇಕು. ಈ ಸಹಾಯಧನದ ಬಗ್ಗೆ ನನಗೆ ತಿಳಿದಿರುವ ಹಾಗೆ ಸಾಕಷ್ಟು ಕಾರ್ಮಿಕರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಸೊ ಯಾರೇ ಈ ವಿಡಿಯೋ ನೋಡ್ತಾ ಇದ್ರು ಕೂಡ ಖಂಡಿತವಾಗಿ ನಿಮ್ಮ ಹತ್ತಿರದ ಕಾರ್ಮಿಕರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿ ಅಥವಾ ಅವರಿಗೆ ಇದನ್ನ ಅಪ್ಲೈ ಮಾಡೋದಕ್ಕೆ ಸಹಾಯ ಮಾಡಿ. ಸೊ ಈ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡ್ ಅವರು ಸಚಿವರು ಆದ ಮೇಲೆ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ಗಳನ್ನ, ಸಾಕಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ. ಅಂದ್ರೆ ಅಸಂಘಟಿತ ಕಾರ್ಮಿಕರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರ್ಬೋದು,
ಅಥವಾ ಕಾರ್ಮಿಕ ಇಲಾಖೆಯ ಫೇಕ್ ಕಾರ್ಡ್ಗಳನ್ನ ಬಂದ್ ಮಾಡಿ ಯಾರು ಸರಿಯಾದ ನಿಜವಾದ ಕಾರ್ಮಿಕರಿದ್ದಾರೆ ಅವರಿಗೆ ಎಲ್ಲ ಒಂದು ಸೌಲಭ್ಯಗಳನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಾಕಷ್ಟು ಕಾರ್ಮಿಕರಿಗೆ ಈ ಒಂದು ಪ್ರೋತ್ಸಾಹಧನ ಸಿಗಲಿ. ಹಾಗೆ ಇನ್ನಷ್ಟು ಮಾಹಿತಿ ನಮ್ಮ ಕಾರ್ಮಿಕ ಇಲಾಖೆಯ ಬಗ್ಗೆ, ಅದರ ಸ್ಕೀಮ್ಸ್ ಬಗ್ಗೆ ನಾನು ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮೊದಲು ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಯಾಕೆಂತಂದ್ರೆ ನಿಮಗೆ ನೋಟಿಫಿಕೇಶನ್, ನಾವು ಏನೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ ಆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಬೇಕು, ಅದರಲ್ಲಿ ಆಲ್ ಬಟನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.